ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಂತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಬೀಜ ತಂತ್ರಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಪಲ್ಲವಿ MH ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಅರಿಶಿನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅರಿಶಿನದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂದರೆ ನಾವು ಬೇಸಾಯ ಕ್ರಮಗಳನ್ನು ಅನುಸರಿಸ್ತೇವೆ, ಜೊತೆಗೆ ಮುಖ್ಯವಾದಂತಹ ತಳಿಗಳು ಯಾವ್ಯಾವುದು, ಅದರ ವೈಶಿಷ್ಟ್ಯಗಳೇನು, ಗುಣಲಕ್ಷಣಗಳೇನು ಅನ್ನೋ ಎಲ್ಲ ಮಾಹಿತಿಯನ್ನು ಇವತ್ತು ನಾವು ಡಾಕ್ಟರ್ ಪಲ್ಲವಿ ಮೇಡಮ್ ಅವರನ್ನು ಕೇಳಿ ತಿಳ್ಕೊಂಬರೋಣ. ನಮಸ್ತೆ ಮೇಡಮ್. ನಮಸ್ತೆ. ನೀವು ನಮ್ಮ ಹಿಂದಿನ ಜ್ಞಾನ ವಿಜ್ಞಾನಿ ಕಂತೆಗಳೆಲ್ಲ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದ್ರಿ. ಇವತ್ತು ನಾವು ಮೇಡಮ್ ಚರ್ಚೆಗೆ ತಗೊಂಡಿರುವಂತಹ ವಿಷಯ ಅರಿಶಿನದ ಬಗ್ಗೆ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಅರಿಶಿನವನ್ನು ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ? ಈಗ ಉದಾಹರಣೆಗೆ ನಮ್ಮ ಮನೆ ಮಟ್ಟಿನಲ್ಲಿ, ಈಗ ನಮ್ಮದೆಲ್ಲ ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ, ಅಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ 5x5 ಅಥವಾ 10x10ನಲ್ಲಿ ಮನೆಗೆ ಏನು ಬೇಕೋ ಅಷ್ಟೇ ಜಾಗದಲ್ಲಿ ನಾವೇ ಬೆಳೆಸ್ಕೊಂಡು ಬಳಸ್ತೀವಿ. ಈಗ ವಾಣಿಜ್ಯ ಮಟ್ಟ ಅಂತ ಬಂದಾಗ ವಾಣಿಜ್ಯ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಅರಿಶಿನವನ್ನು ಬೆಳೀತಾರೆ? ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಅರಿಶಿನವನ್ನು ಬೆಳೀತಾ ಇರುವಂಥ ಮುಂಚೂಣಿಯಲ್ಲಿರುವಂಥ ಜಿಲ್ಲೆ ಅಂತ ಹೇಳಿದ್ರೆ ಚಾಮರಾಜನಗರ ಮೊದಲನೇ ಸ್ಥಾನದಲ್ಲಿದೆ. ಅದು ಅಲ್ಲಿ ಸುಮಾರು ನಮಗೆ ಒಂದು 10,000 to 12,000 ಎಕರೆ ಪ್ರದೇಶದಲ್ಲಿ ಬೆಳೀತಾರೆ. ಅದು ಬಿಟ್ಟರೆ ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಬೆಳಗಾಂ ಎರಡೂ ಮಧ್ಯದಲ್ಲಿ ಬರುತ್ತೆ. ಅಲ್ಲಿ ಸುಮಾರು ಒಂದು ವರ್ಷಕ್ಕೆ ಒಂದು 4,000 ಎಕರೆ ಪ್ರದೇಶದಲ್ಲಿ ಅರಿಶಿನವನ್ನು ಬೆಳೀತಾ ಇದ್ದೀವಿ. ಅದಲ್ಲದೆ ಬೀದರಲ್ಲೂ ಕೂಡ ಸುಮಾರು, ಹೌದು, ಅಲ್ಲೇ ಅಂದರೆ ಹೆಚ್ಚಿಗೆ ಇಲ್ಲ, ಒಂದು ಲೆಸ್ ದೆನ್ 1,000 ಅಂದರೆ 1,000 ಎಕರೆಗಿಂತ ಕಡಿಮೆ ಪ್ರದೇಶದಲ್ಲಿ ಕೂಡ ಅರಿಶಿನವನ್ನು ಬೆಳೀತಾ ಇದ್ದಾರೆ. ಬೀದರಲ್ಲಿ ಬೆಳೆದಂಥ ಅರಿಶಿನ ಎಲ್ಲ ಕಡಪ ಮಾರ್ಕೆಟ್ಗೆ ಹೋಗುತ್ತೆ, ಇಲ್ಲಿ ಆಂಧ್ರ ಪ್ರದೇಶ ಕಡಪಾಗೆ ಹೋಗುತ್ತೆ. ಮತ್ತು ಇಲ್ಲಿ ಬೆಳಗಾಮು ಮತ್ತು ಬಾಗಲಕೋಟೆ ಬೆಳೆದಂಥ ಅರಿಶಿನ ಎಲ್ಲನೂ ಮಹಾರಾಷ್ಟ್ರ ಸಾಂಗ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಬೆಳೆಯುವಂಥ ಅರಿಶಿನ ಎಲ್ಲ ಸಾಮಾನ್ಯವಾಗಿ ಸೇಲಂಗೆ ಹೋಗ್ತಾ ಇದೆ. ಸುಮಾರು ಒಂದು 5 ವರ್ಷದ ಕೆಳಗಡೆ ಚಾಮರಾಜನಗರದಲ್ಲೇ ಒಂದು APMC ಮಾಡಬೇಕು ಅರಿಶಿನಕ್ಕೆ ಅಂತ ಹೇಳಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೂ ಈಗಲೂ ಕೂಡ ಹೆಚ್ಚಾಗಿ ರೈತರು ಅರಿಶಿನವನ್ನು ಮಾರಾಟ ಮಾಡೋದಕ್ಕೆ ಅಂಥೇಳಿ ಸೇಲಂಗೆ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಕರ್ನಾಟಕ ಬಿಟ್ಟು ಬೇರೆ ನಮ್ಮ ದೇಶದಲ್ಲಿ ಇತರೆ ರಾಜ್ಯಗಳು ಯಾವುದು ಅತಿ ಹೆಚ್ಚಾಗಿ ಅರಿಶಿನವನ್ನು ಬೆಳೀತಾ ಇರುವಂತಹ ರಾಜ್ಯ ಅಂದರೆ ಮಹಾರಾಷ್ಟ್ರ, ತದನಂತರದ ಸ್ಥಾನ ಆಂಧ್ರ, ಆಮೇಲೆ ತಮಿಳುನಾಡು, ಆಮೇಲೆ ಕರ್ನಾಟಕ 4ನೇ. ಅಂದರೆ ಪ್ರೊಡಕ್ಷನ್ ಉತ್ಪಾದನೆ ಜೊತೆಗೆ ಪ್ರದೇಶವಾರು ನೋಡೋಕೆ ಹೋದರೆ ಕರ್ನಾಟಕ 4ನೇ ಸ್ಥಾನದಲ್ಲಿ ಇದೆ. ಅತ್ಯಂತ ಹೆಚ್ಚು ಕರ್ಕ್ಯೂಮಿನ್ ಬೆಳೀತಾ ಇರುವಂತಹ ಪ್ರದೇಶ ಅಂತ ಹೇಳಿದ್ರೆ ಅಸ್ಸಾಮಲ್ಲಿ ಬೆಳೀತಾ ಇದ್ದಾರೆ. ಈಗ ನಾವು ಈ ವೈಜ್ಞಾನಿಕ ಹೆಸರು ಇದಕ್ಕೆ ಬಂದರೆ ಕುರ್ಕುಮ ಲಾಂಗ ಅಂತ ಕರೀತಾರೆ ಅರಿಶಿನವನ್ನ. ಹೌದು, ಕುರ್ಕುಮ ಲಾಂಗ ಅಂತ ಕರಿತಾ ಇದ್ದೀವಿ. ಜಿಂಜಿಬರೇಸಿ ಫ್ಯಾಮಿಲಿ, ನಮ್ಮ ಶುಂಠಿ ಮತ್ತೆ ಇದೆರಡು ಒಂದೇ ಕುಟುಂಬಕ್ಕೆ ಸೇರಿದೆ. ಈಗ ಈ ಕುರ್ಕುಮ ಲಾಂಗ ಇದರ ಹೊರತಾಗಿ ಬೇರೆ ಯಾವುದಾದ್ರೂ ಮತ್ತೆ ಇದರಲ್ಲಿ ಸ್ಪೀಶೀಸ್ ಅನ್ನ ಹೆಚ್ಚು ವಾಣಿಜ್ಯಿಕವಾಗಿ ಬಳಸ್ತಾ ಇದ್ದಾರೆ ಅಥವಾ ಬಳಕೆಯಲ್ಲಿ ಇದೆಯಾ? ಹೆಚ್ಚು ವಾಣಿಜ್ಯವಾಗಿ ಯಾವುದೂ ಇಲ್ಲ. ಇವಕ್ಕೆ ನೀವು ಕೇಳಿರ್ಬೋದು ಬ್ಲ್ಯಾಕ್ ಟರ್ಮರಿಕ್ ಅಂತ ಒಂದು ಇದೆ. ಜೊತೆಗೆ ಅದಲ್ಲದೆ ಮಾರ್ಕೆಟಿಂಗ್ ಇಲ್ಲ, ಅಂದ್ರೆ ಕೆಲವೊಂದು ಆಯುರ್ವೇದಿಕ್ ಅಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡೋರಿಗೆ ಮಾತ್ರ ಅದನ್ನ ಬೆಳ್ಕೊಂತಾರೆ. ಅದೇನು ವರ್ಷ ಒಂದಕ್ಕೆ ನಿಮ್ಗೇನು ಒಂದು ಟನ್ ಬೇಡಿಕೆ ಇರ್ಬೋದು ಅಷ್ಟೇ. ಅಲ್ಲ, ಬೇಡಿಕೆ ಇರೋದು 1 ಟನ್ ಬೇಡಿಕೆ ಇರ್ಬೋದು. ಅದು ಬಿಟ್ಟರೆ ಇನ್ನೊಂದು ಕಸ್ತೂರಿ ಅಂತ ಕಸ್ತೂರಿ ಅರಿಶಿನ ಅಂತ ಕರ್ನಾಟಕಕ್ಕೆ 1 ಟನ್ ಮ್ಯಾಕ್ಸಿಮಮ್ 1 ಟನ್ ಬೇಡಿಕೆ ಇದೆ. ಅದು ಬಿಟ್ಟರೆ ಕಸ್ತೂರಿ ಅರಿಶಿನ ಅಂತ ಒಂದು ಬರುತ್ತೆ, ಕಸ್ತೂರಿ ಮಾಂಜಿಲ್ ಅಂತ ಕರೀತಾರೆ. ಹೆಚ್ಚಾಗಿ ಕೇರಳದಲ್ಲಿ ಬೆಳೀತಾರೆ. ಸ್ವಲ್ಪ ಪ್ರಮಾಣದಲ್ಲಿ HD ಕೋಟೆ ಭಾಗದಲ್ಲಿ ಸ್ವಲ್ಪ ಪ್ರಮಾಣ, ಒಂದು 4-5 ಜನ ರೈತರು ಬೆಳೀತಾರೆ. ಶುಂಠಿ ಮಾವು ಅಂತ ಬರುತ್ತೆ. ಹೆಸರು ಶುಂಠಿ ಆದ್ರೆ ಅರಿಶಿನಕ್ಕೆ ಮಾವು ಮತ್ತೆ ಶುಂಠಿ ಫ್ಲೇವರ್ ಬರುತ್ತೆ. ಅದು ತುಂಬಾ ಕಡಿಮೆ. ಅದೇ ನೀವು ಹೇಳ್ದಂಗೆ ಅದು ಕೂಡ ಕಡಿಮೆನೆ. ನೀವು ಹೇಳ್ದಂಗೆ ಏನು ಕೇರಳ ಬಾರ್ಡರ್ ಅಲ್ಲಿ ಜಾಸ್ತಿ ಬೆಳೀತಾರೆ, ಅಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಅದನ್ನ ಬೆಳ್ಕೊಂತಾರೆ ಅಷ್ಟೇ. ಅದ್ ಬಿಟ್ರೆ ವಾಣಿಜ್ಯವಾಗಿ ಹೆಚ್ಚಾಗಿ ಬೆಳೀತಾ ಇರೋದು ಕುರ್ಕುಮ ಲಾಂಗ ಮಾತ್ರ. ಈಗ ಮೇಡಮ್, ನಾವು ಇದಕ್ಕೆ ವಾತಾವರಣ ಅಥವಾ ಮಣ್ಣು ಅಂತ ಬಂದಾಗ ಯಾವ ಮಣ್ಣು ಹೆಚ್ಚು, ಯಾವ ಮಣ್ಣಿನಲ್ಲಿ ಇದನ್ನ ಚೆನ್ನಾಗಿ ಬೆಳಿಬಹುದು, ಯಾವ ವಾತಾವರಣ ಹೆಚ್ಚು ಸೂಕ್ತ ಆಗುತ್ತೆ?
ಆ ಅರಿಶಿಣಕ್ಕೆ ಉಷ್ಣವಲಯ ಇರಬೇಕು, ವಾರ್ಮ್ ಕ್ಲೈಮೇಟ್ ಇರಬೇಕು, ಹೆಚ್ಚು ನೀರನ್ನು ಬೇಡದೇ ಇರುವಂತಹ ಬೆಳೆ. ಶುಂಠಿಗೆ ಕಂಪೇರ್ ಮಾಡಿದ್ರೆ ಶುಂಠಿಗೆ ನಿಮಗೆ ಹೆಚ್ಚು ವಾತಾವರಣದಲ್ಲಿ RH ಇರಬೇಕು. ಆದರೆ ಇದಕ್ಕೆ ಆ ಥರ ಏನಿಲ್ಲ, ಆರ್ದ್ರತೆ ಇರಬೇಕು. ಇದಕ್ಕೇನು ಆ ಥರ ಏನಿಲ್ಲ, ಬಹಳ ಸುಲಭವಾಗಿ ಬೆಳೆಯುವಂಥ ಬೆಳೆ ಅರಿಶಿಣ. ಒಂದೇ ಸಮಸ್ಯೆ ಅಂದರೆ ಇದು 9 ತಿಂಗಳು ಬೆಳೆ. ಜೊತೆಗೆ ಇನ್ನೊಂದೇನೋ ನಮಗೆ ಯಾಕೆ ರೈತರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅನ್ನೋದರೆ, ಕಟಾವು ಮಾಡಿದ್ಮೇಲೆ ಇದನ್ನ ಅರಿಶಿಣನ ಪ್ರಾಸೆಸಿಂಗ್ ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ಬೇಯಿಸಿ ಒಣಗಿಸ್ಬೇಕು. ಅದಕ್ಕೆ ಹೆಚ್ಚು ಲೇಬರ್ ಬೇಕಾಗಿರೋದ್ರಿಂದ ಸ್ವಲ್ಪ ರೈತರಿಗೆ ಹಿಂದೆಟ. ಹಸಿ ಅರಿಶಿನ ಯಾರು ತಗೊಳ್ಳೋದಿಲ್ಲ, ಒಣಗಿಸೇ ಕೊಟ್ಬಿಡ್ಬೇಕು. ಒಣಗಿಸೇ ಕೊಡಬೇಕು. ಒಣಗಿಸಿ ಮತ್ತೆ ಪೌಡರ್ ಮಾಡಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಬೇಡಿಕೆ ಅಥವಾ ಇಲ್ಲ. ಒಣ ಅರಿಶಿಣಕ್ಕೆ ಇರೋ ಬೇಡಿಕೆ, ಪೌಡರ್ ಮಾಡಿದ್ಮೇಲೆ ಬೇಡಿಕೆ ಇಲ್ಲ. ಯಾಕೆಂದ್ರೆ ಪೌಡರ್ ಮಾಡಿಬಿಟ್ರೆ ಅದನ್ನ ಸ್ಟೋರ್ ಮಾಡೋಕ್ಕಾಗಲ್ಲ, ಶೇಖರಣೆ ಮಾಡೋಕ್ಕಾಗಲ್ಲ. ಗಟ್ಟಿ ಅರಿಶಿಣ ಆದ್ರೆ ಸ್ವಲ್ಪ ಹೆಚ್ಚಿಗೆ ಡ್ರೈ ಮಾಡಿರೋದನ್ನ ಯಾವಾಗ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ಪೌಡರ್ ಮಾಡ್ಕೊತಾ ಉಪಯೋಗಿಸ್ತಾರೆ. ಆದ್ರೆ ಅರಿಶಿಣನ ನೀವು ಉಪಯೋಗಿಸ್ಬೇಕು ಅಂದ್ರೆ ಪೌಡರ್ ಮಾಡೇ ಉಪಯೋಗಿಸ್ಬೇಕು, ಬೇರೆ ನಿಮ್ಗೆ ಆಪ್ಷನ್ನೇ ಇಲ್ಲ. ಈಗ ಮೇಡಮ್ ಇದರಲ್ಲಿ ತಳಿಗಳು ಅಂತ ಬಂದಾಗ ಮುಖ್ಯವಾಗಿ ಯಾವ ತಳಿಗಳು ಈಗ ಸದ್ಯ ಮಾರ್ಕೆಟಲ್ಲಿ ಓಡ್ತಾ ಇದೆ, ಅಥವಾ ರೈತರು ಯಾವ ತಳಿಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ? ಈಗ ರೈತರು ತಳಿನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ವಿಷಯನ ಗಮನಿಸಬೇಕು. ನಾನು ಯಾವ ಮಾರುಕಟ್ಟೆಗೆ ಅದನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ಅಥವಾ ಲೋಕಲ್ ಡಿಮಾಂಡ್ ಏನಿದೆ, ಮಾರುಕಟ್ಟೆ ಯಾವ ಮಾರ್ಕೆಟಿಗೆ ಕೊಡ್ತೀರ ಅನ್ನೋದ್ರ ಮೇಲೆ ಅದ್ರ ಯಾವ ತಳಿ ಅಂತ ಅವಲಂಬಿತವಾಗಿರುತ್ತೆ. ಈ ಉದಾಹರಣೆಗೆ ಹೇಳೋದಾದರೆ ನಿಮಗೆ ಸೇಲಮ್ಮು, ಕಡಪ, ರಾಜಾಪುರಿ ಅವೆಲ್ಲ ಏನಿದೆ ನಿಮಗೆ ಅದು ಹಳೆಯ ತಳಿಗಳು, ಸಾಂಪ್ರದಾಯಿಕ ತಳಿಗಳು ಅಂತ ಕರಿಬೋದು. ಅದರಲ್ಲಿ ಲೋಕಲ್ ತಳಿಗಳು, ಅದರಲ್ಲಿ ನಿಮಗೆ ಸುಮಾರು ಒಂದು 2 ರಿಂದ 2.5% ಅಷ್ಟೇ ಕರ್ಕ್ಯೂಮಿನ್ ಇರುತ್ತೆ. ಆದರೆ ಇದ್ರದ್ದು ಗುಣ ಏನು ಅಂದರೆ ಇದು 10 ತಿಂಗಳು ಬೆಳೆ, ಇದು 10 ತಿಂಗಳು ಬೇಕು ನಿಮಗೆ. 270 ದಿವಸದಿಂದ 290 ದಿವಸದವರೆಗೂ ಇದು ಬೆಳೆ ಅವಧಿ ಇರುತ್ತೆ. ಆದರೆ ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಬೇಯಿಸಿದ ಮೇಲೆ ಗೆಡ್ಡೆ ದಪ್ಪದಾಗಿ ಉಳ್ಕೊಳ್ಳುತ್ತೆ. ಅಂದರೆ ಪ್ರೊಸೆಸಿಂಗ್ ಆದಮೇಲೆ ಹಸಿ ಗೆಡ್ಡೆಗೂ ಮತ್ತು ನೀವು ಒಣಗಿಸಿರೋ ಗೆಡ್ಡೆಗೂ ನೋಡಿದ್ರೆ ಸ್ವಲ್ಪ ದಪ್ಪದಾಗಿರೋದ್ರಿಂದ ಬೋಲ್ಡ್ ರೈಸೋಮ್ಸು ಇದರಲ್ಲಿ ಸಿಕ್ಕತ್ತೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಏನು ಅಂದರೆ ಅದು ಮೊದಲಿಂದನೂ ಅದೊಂದು ಅನಿಸಿಕೆ ಏನು ಅಂದರೆ ದಪ್ಪದಾಗಿದ್ರೆ ಅರಿಶಿನ ಚೆನ್ನಾಗಿರುತ್ತೆ ಅನ್ನೋ ಒಂದಿರೋದ್ರಿಂದ ಆ ಥರ. ಅಂದರೆ ನಾನು ಬೇರೆ ಎಲ್ಲೂ ಕೊಡೋದಿಲ್ಲ, APMC ಮಾರ್ಕೆಟ್ಗೆ ನಾನು ಟಾರ್ಗೆಟ್ ಮಾಡ್ತೀನಿ ಅಂತಂದರೆ ಈ ತಳಿಗಳನ್ನ ಹೆಚ್ಚು ಬೇಡಿಕೆ ಬರುತ್ತೆ. ಸೇಲಂ ಇರ್ಬೋದು, ಈಗ ಕಡಪ, ರಾಜಾಪುರಿಗೆಲ್ಲ ಹೋಲಿಸ್ಕೊಂಡ್ರೆ ಹೆಚ್ಚಾಗಿ ಎಲ್ಲರೂ ಈಗ ಸೇಲಂ ತಳಿಯನ್ನೇ ಬೆಳೀತಾ ಇರೋದು. ನೀವು ಸಾಂಗ್ಲಿ ಮಾರ್ಕೆಟಿಗೆ ತೊಗೊಂಡೋದ್ರೂ ಕೂಡ ನಿಮಗೆ ಸೇಲಂ ತಳಿಗೆ ಹೆಚ್ಚು ಬೇಡಿಕೆನ ನಾವು ನೋಡ್ಬೋದು. ಅದಲ್ಲದೆ ಕೆಲವೊಂದು ತಳಿಗಳು, ಹೊಸ ತಳಿಗಳು ಅಂತಂದರೆ ಹೊಸದೇನೆಲ್ಲ ಒಂದು 20 ವರ್ಷ ಆಗಿದೆ ರಿಲೀಸ್ ಆಗಿ. ಕ್ಯಾಲಿಕಟ್, ಕೋಜಿಕೋಡ್ ಕ್ಯಾಲಿಕಟ್ನಲ್ಲಿರುವಂತಹ ಭಾರತೀಯ ಸಾಂಬಾರು ಬೆಳೆಗಳ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಏನಿದೆ, ಸಂಸ್ಥೆ ಏನಿದೆ, ಅವರು ಸುಮಾರು ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋದು ಪ್ರತಿಭಾ ಅಂಥೇಳಿ. ಹೌದು, ಪ್ರತಿಭಾ ಅಂಥೇಳಿ. ಈ ಪ್ರತಿಭಾದ ಏನೋ ಒಂದು ಗುಣ ಅಂತ ಹೇಳಿದ್ರೆ, ಇದು ಒಂದು ಸ್ವಲ್ಪ ನಿಮಗೆ ಇಳುವರಿ ತುಂಬ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿರೋದ್ರ ಜೊತೆಗೆ ಕರ್ಕ್ಯೂಮಿನ್ ಅಂಶ ಸುಮಾರು ನಿಮಗೆ ಕನಿಷ್ಠ ಅಂದ್ರೂ 3.8 ಇಂದ 5.6ವರೆಗೂ ರೇಂಜ್ ಬರುತ್ತೆ. ಅಂದರೆ ವಾತಾವರಣ, ಮಣ್ಣು ಇದ್ರ ಮೇಲೂ ಕೂಡ ಕರ್ಕ್ಯೂಮಿನ್ ಅಂಶ ಹೆಚ್ಚು ಕಡಿಮೆ ಆಗುತ್ತೆ. ಯಾವ ರೀತಿ ಬೇಸಾಯ ಕ್ರಮ ಮಾಡ್ತೀರಾ ಅಂದಮೇಲೆ ಅದು ಪ್ರತಿಭಾ ಅಂತ ಒಂದಿದೆ. ಇದು ನಿಮಗೆ 8 ತಿಂಗಳು ಬೆಳೆ, 240 ಡೇಸಿಗೆ, ಇದು 240 ದಿವಸಕ್ಕೆ ಇದು ಕಟಾವಾಗುತ್ತೆ. ಇದರ ಅಡ್ವಾಂಟೇಜ್ ಏನು ಅಂದರೆ ಅಧಿಕ ಇಳುವರಿನೂ ಇದೆ, ಜೊತೆಗೆ ನಿಮಗೆ ಹೆಚ್ಚು ಕರ್ಕ್ಯೂಮಿನ್ ಅಂಶ ಬರುತ್ತೆ. ಆದರೆ ಇದರಲ್ಲಿ ಯಾಕೆ ರೈತರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ, ಇದು ನಿಮಗೆ ಬೇಯಿಸಿದ ಮೇಲೆ ಸ್ವಲ್ಪ ಸಣ್ಣ ಆಗುತ್ತೆ, ಬೋಲ್ಡ್ ರೈಸೋಮ್ಸ್ ಬರಲ್ಲ ಒಣಗಿಸಿದ ಮೇಲೆ. ಆದರೆ ನೀವು ಹಸಿಗೆಡ್ಡೆನಲ್ಲಿ ತುಂಬ ಚೆನ್ನಾಗಿ ದಪ್ಪ ಬರುತ್ತೆ, ಒಣಗಿಸಿದ ಮೇಲೆ ನಿಮಗೆ ಬೋಲ್ಡ್ ಸೈಜು ಬರೋದಿಲ್ಲ. ರಿಕವರಿ ಪರ್ಸೆಂಟೇಜ್ ಕಡಿಮೆ ಇಲ್ಲ, ರಿಕವರಿ ಪರ್ಸೆಂಟೇಜ್ ಸೇಮ್ ಇದೆ. 18%, ಇದ್ರೊಳಗೂ 18 to 20%, ಸೇಲಮಲ್ಲೂ 18 to 20% ಇದೆ. ಅದರಲ್ಲಿ ಸ್ಟಾರ್ಚ್ ಜಾಸ್ತಿ, ಯಾವುದಲ್ಲಿ ಸೇಲಮಲ್ಲಿ ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ನಿಮಗೆ ದಪ್ಪನೆ ಉಳ್ಕೊಳ್ಳುತ್ತೆ. ಇದ್ರಲ್ಲಿ ಸ್ಟಾರ್ಚ್ ಕಡಿಮೆ ಇರೋದ್ರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಸಣ್ಣ ಆಗುತ್ತೆ. ಹಾಗಾಗಿ ಮಾರ್ಕೆಟಿಗೆ ತೊಗೊಂಡೋದ್ರೆ ಇದೇನಪ್ಪ ಸಣ್ಣ ಇದೆಯಲ್ಲ ಅನ್ನೋ ಫೀಲ್ ಬರುತ್ತೆ ಅಷ್ಟೇ. ಬಟ್ ಕರ್ಕ್ಯೂಮಿನ್ ಅಂಶ ಅದಕ್ಕಿಂತ ಇದರಲ್ಲಿ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಯಾರು ಪ್ರೈವೇಟ್ ಕಂಪ್ನಿಯವರು, ಕರ್ಕ್ಯೂಮಿನ್ ಎಕ್ಸ್ಟ್ರಾಕ್ಷನ್ ಕಂಪ್ನಿಯವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿಭಾನ ಅವರು ಪ್ರಿಫರ್ ಮಾಡ್ತಾರೆ. ಇದು 8 ತಿಂಗಳು ಬೆಳೆ. ಇನ್ನೊಂದು
ಇನ್ನೊಂದು ತಳಿ ಅಲಪೆ ಸುಪ್ರೀಂ ಅಂತ ಒಂದಿದೆ, ಅಲಪೆ ಸುಪ್ರೀಂ ಅಂತ ಒಂದಿದೆ. ಅದು ಕೂಡ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಕರ್ಕ್ಯೂಮಿನ್ ಅಂಶ ಇದೆ. ಅದು ISR ರಿಲೀಸ್ ಮಾಡಿದ್ದ, ಅದು ISR ಅಲಪೆ ಸುಪ್ರೀಂ ಅವ್ರದ್ದು ISR ಅವ್ರದ್ದೇನೆ. ಅದನ್ನು ನಿಮಗೆ 240 ಡೇಸ್ ಬರುತ್ತೆ. ನೆಕ್ಸ್ಟ್ ಅದು ಸ್ವಲ್ಪ ಕಡಿಮೆ ಜನ ಇದರಲ್ಲಿ ಮೇಡಮ್ ಅಲ್ಪಾವಧಿ ಬೆಳೆ ದೀರ್ಘಾವಧಿ ಬೆಳೆ ಹಾಗೆ ಅದೇ ಇದೆ, ಅದನ್ನೇ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ 8 ತಿಂಗಳಾಯ್ತು. ನೆಕ್ಸ್ಟ್ 6 ತಿಂಗಳದೊಂದು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. 6 ತಿಂಗಳಿಗೆ ಬೆಳಿತೀನಿ ಅಂದ್ರೆ ನಿಮ್ಗೆ 180 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಅದ್ರಲ್ಲಿ 3 ತಳಿ ಇದೆ. ಪ್ರಗತಿ ಅಂತ ಹೇಳಿ, ಪ್ರಗತಿನ ISSR ಅವರೇ ಮಾಡಿರೋದು. ಅದು ನಿಮ್ಗೆ ಕರ್ಕ್ಯೂಮಿನ್ ಅಂಶ 3.5 ಇಂದ 4 ಬರುತ್ತೆ. ಆದ್ರೆ ಇಳುವರಿ ಕಡಿಮೆ. ಪ್ರತಿಭಾ ಹೋಲಿಸ್ಕೊಂಡ್ರೆ ಇಳುವರಿ ಕಡಿಮೆ. ಇನ್ನೊಂದು ತಳಿ ರಾಜೇಂದ್ರ ಸೋನಿಯಾ ಅಂತೇಳಿ ಎಕರೆಗೆ ಎಷ್ಟು ಬರುತ್ತೆ ಇಳುವರಿ? ಪ್ರತಿಭಾ ಎಕರೆ ನಿಮ್ಗೆ 40 ರಿಂದ 50 ಕ್ವಿಂಟಲ್ ಬರುತ್ತೆ. ಅಂದ್ರೆ 30 ರಿಂದ 50 ಆವರೇಜ್. ಅಂದ್ರೆ ಕಡಿಮೆ ಅಂದ್ರೆ 30 ಕ್ವಿಂಟಲ್, ಜಾಸ್ತಿ ಅಂದ್ರೆ 50 ಕ್ವಿಂಟಲ್ ಬೆಳೆದಿರೋರು ಇದಾರೆ. 48-50 ಕ್ವಿಂಟಲ್ ಕೂಡ ಪ್ರಗತಿ ಇಳುವರಿ ಕಡಿಮೆ, ನಿಮ್ಗೆ 25-26 ಕ್ವಿಂಟಲ್ ಅಷ್ಟೇ, ಹೆಚ್ಚಿಗೆ ಬೆಳೆದಿಲ್ಲ. ಯಾಕಂದ್ರೆ ಅವಧಿ ಬರೀ 6 ತಿಂಗಳ ಅವಧಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಅದು ನೆಕ್ಸ್ಟ್ ಇನ್ನೊಂದು ತಳಿ ರಾಜೇಂದ್ರ ಸೋನಿ ಅಂತ, ರಾಜೇಂದ್ರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಿಹಾರಿಂದ ಬಿಡುಗಡೆ ಆಗಿದೆ. ಇದು ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇದೆ. ಮತ್ತು ಹಸಿಗೆಡ್ಡೆ ತುಂಬಾ ಬೋಲ್ಡ್, ದಪ್ಪ ಬರುತ್ತೆ. ಹಸಿಗೆಡ್ಡೆ ತುಂಬಾ ದಪ್ಪ ಬರುತ್ತೆ. ಬಟ್ ಪ್ರಾಸೆಸಿಂಗ್ ಆದಮೇಲೆ ಅದು ತುಂಬ ಕಡಿಮೆ ಆಗುತ್ತೆ. ಎಲ್ಲೆಲ್ಲಿ ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರುತ್ತಲ್ಲ ಅಲ್ಲೆಲ್ಲ ನಿಮಗೆ ಬಾಯ್ಲ್ ಮಾಡಿದ್ಮೇಲೆ ಅದು ಗೆಡ್ಡೆ ಸಣ್ಣ ಆಗಿಬಿಡುತ್ತೆ, ತುಂಬ ಸಣ್ಣ ಆಗುತ್ತೆ. ಸೊ ಇದು ನಿಮಗೆ 6 ತಿಂಗಳು ಬೆಳೆ. ಕರ್ಕ್ಯೂಮಿನ್ ಅಂಶ ಸುಮಾರು ನಿಮಗೆ 5-5.5ವರೆವರೆಗೂ ಕರ್ಕ್ಯೂಮಿನ್ ಅಂಶ ಸಿಗುತ್ತೆ. ಇಳುವರಿ ಕಡಿಮೆ, ಒಂದು 20 ಕ್ವಿಂಟಾಲ್ ಒಂದು ಎಕರೆಗೆ ಬರುತ್ತೆ. ಅದಲ್ಲದೆ ಇನ್ನೊಂದು ಲಕ್ನೋ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಂಡ್ ಆರೋಮೆಟಿಕ್ ಪ್ಲಾಂಟ್ಸ್ ಅಂತ ಸಿಮ್ಯಾಪ್ ಲಕ್ನೋದಲ್ಲೊಂದಿದೆ, ಬೆಂಗಳೂರಲ್ಲೂ ಇದೆ, ಲಕ್ನೋದಲ್ಲೂ ಇದೆ. ಸಿಮ್ಯಾಪ್ ಲಕ್ನೋದವರು ಒಂದು ಹೊಸ ತಳಿ ಮಾಡಿದ್ದಾರೆ. ಸಿಮ್ಯಾಪ್ ಇದು ಪೀತಾಂಬರ್ ಅಂತೇಳಿ, ಪೀತಾಂಬರ್ ಅಂತ ಹೆಸರು ಅದ್ರದ್ದು. ಅದರಲ್ಲಿ ಅವ್ರು ಕ್ಲೈಮ್ ಮಾಡೋದು 11% ಬರುತ್ತೆ ಅಂತ. ಆದರೆ ನಾವು ಕರ್ಕ್ಯೂಮಿನ್ ಕಂಟೆಂಟು, ಆದರೆ ನಮ್ಮಲ್ಲಿ ನಾವು ಪರೀಕ್ಷೆ ಮಾಡಿದ್ದೀವಿ ಮೈಸೂರಲ್ಲೆಲ್ಲ,
6 ಬರುತ್ತೆ, 6-6.5 ಮ್ಯಾಕ್ಸಿಮಮ್. ಅಂದರೆ ಇದು ಅಷ್ಟೇ ಅವಧಿ ತುಂಬ ಕಡಿಮೆ, 6 ತಿಂಗಳು, 170 ದಿವಸಕ್ಕೆ ಕಟಾವಿಗೆ ಬಂದ್ಬಿಡುತ್ತೆ. ಅದು ಇಳುವರಿ ನಿಮಗೆ 20 ಕ್ವಿಂಟಾಲ್ ಒಳಗಡೆ, ಹೆಚ್ಚಿಗೆ ಇಳುವರಿ ಬರೋದಿಲ್ಲ. ಆದರೆ ಅತ್ಯಧಿಕ ಕರ್ಕ್ಯೂಮಿನ್ ಅಂಶವನ್ನು ನಾವು ನೋಡ್ಬೋದು. ಇದಲ್ಲದೆ ಎಲ್ಲ ತಳಿಗಳಿಗೆ ಹೋಲಿಸಿದ್ರೆ ಸಿಂಪೀತಾಂಬರಲ್ಲಿ ಹೆಚ್ಚಿಗೆ ಇದೆ. ಆ್ಯಕ್ಚುಲಿ 6 ತಿಂಗಳು ಬೆಳೆ ತಳಿನ ಯಾಕೆ ಮಾಡಿದ್ರು ಅಂದರೆ, ಆಂಧ್ರ ಪ್ರದೇಶಲ್ಲಿ ಮಳೆಯಾಶ್ರಿತದಲ್ಲಿ ಅರಿಶಿನ ಬೆಳೀತಾರೆ. ಅಲ್ಲೇ ಅಂದರೆ ಅಲ್ಲಿಗೆ ಅದು ಅಕ್ಟೋಬರ್ ಆದಮೇಲೆ ಅವ್ರಿಗೆ ನೀರು ಸಿಗಲ್ಲ. ಅಂತಹ ಕಡೆ ಅರಿಶಿನ ಬೆಳೀಲಿ ಅನ್ನೋ ಉದ್ದೇಶಕ್ಕೆ 6 ತಿಂಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಇದಲ್ಲದೆ ಸಾಕಷ್ಟು ನಾವು ಅರಿಶಿನ ಅಂದ ತಕ್ಷಣ ಎಲ್ರಿಗೂ ಬರೋದು ಲಕಡೋಂಗ್, ಅಸ್ಸಾಂ ಲಕಡೋಂಗ್ ಅರಿಶಿನ ತಳಿ ಅಂತ. ಅದನ್ನು ತಂದು ನಾವಿಲ್ಲಿ ಬೆಳಿಬೋದು. ಆದರೆ ನಿಮ್ಗೆ ಅಲ್ಲಿ ಬರೋಷ್ಟು ಕರ್ಕ್ಯೂಮಿನ್ ಅಂಶ ಇಲ್ಲಿಗೆ ಬರೋದಿಲ್ಲ. ಇಲ್ಲಿ ಬಂದರೆ ನಾವೆಲ್ಲ ಬೆಳೆದು ನೋಡಿದ್ದೀವಿ 4.5-5 ಮ್ಯಾಕ್ಸಿಮಮ್. ಅದು 11% ಬರುತ್ತೆ. ಅದು ಬರೀ ಲಕಡೋಂಗ್ ಬೆಟ್ಟದಲ್ಲಿ ಬೆಳೆದ್ರೆ ಮಾತ್ರ ನಿಮ್ಗೆ 11% ಬರುತ್ತೆ. ಅದ್ರ ಪಕ್ಕದಲ್ಲಿ ಬೆಳೆದ್ರೆ ಅಷ್ಟು ಬರಲ್ಲ. ಅದು ವೆರಿ ಸ್ಪೆಸಿಫಿಕ್. ಅದು GI ಅಂದರೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಪಡೆದಿರುವಂತಹ ತಳಿ ಅದು. ಅಲ್ಲಿ ಬೇರೆ ಕಡೆ ಬೆಳೆದ್ರೆ ಬರೋದಿಲ್ಲ. ಅದು ಅಲ್ಲಿ ಬೆಳೆದ್ರೆ ಮಾತ್ರ ನಿಮಗೆ 11% ಬರುತ್ತೆ. ಇಳುವರಿ ಅಂತೂ ತುಂಬಾ ಕಡಿಮೆ, ಒಂದು 15 ಕ್ವಿಂಟಾಲು ಬರಲ್ಲ ಅದು ಒಂದು ಎಕರೆಗೆ ನಮ್ಮಲ್ಲಿ. ಸೊ ಈ ಥರ ಬೇರೆ ಬೇರೆ ತಳಿಗಳಿದೆ. ಕೆಲವೊಂದು ರೈತರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಹಸಿ ಅರಿಶಿನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅವಾಗ ಜರ್ಮನಿಯಲ್ಲೆಲ್ಲ ಅವರು ಹಸಿ ಅರಿಶಿನ ಬೇಡಿಕೆ ಇದೆ ಅಂಥೇಳಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಅಂಥವರಿಗೆ ವರ್ಷ ಪೂರ್ತಿ ನಾವು ಹಸಿ ಅರಿಶಿನ ನಮಗೆ ಬೇಕು ಅಂತ ಹೇಳಿದ್ರೆ ಈ ರೀತಿ 6 ತಿಂಗಳದು ತಳಿ, 8 ತಿಂಗಳು ತಳಿ, 10 ತಿಂಗಳು ತಳಿನ ನೀವು ಹಾಕ್ಕೊಂಡು, ಅಂದರೆ ಸೆಗ್ರಿಗೇಟೆಡ್ ಸೋಯಿಂಗಲ್ಲಿ ಮಾಡ್ಕೊಂಡು ಬೇರೆ ಬೇರೆ ಬ್ಯಾಚಲ್ಲಿ ಮಾಡಿಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಹಸಿ ಅರಿಶಿನ ಕೂಡ ನಿಮಗೆ ಸಿಗುತ್ತೆ. ಈಗ ಇದನ್ನು ನಾವು ಈ ಗಡ್ಡೆಗಳ ಮುಖಾಂತರನೇ ಅಲ್ವಾ ನಾಟಿ ಮಾಡಿ ಗಿಡ ಬೆಳೆಸೋದು? ಅದಕ್ಕೆ ಈಗ 1 ಎಕರೆಗೆ ನಾವು ತಗೊಂಡ್ರೆ 1 ಎಕರೆಗೆ ಎಷ್ಟು ಬೀಜದ ಗಡ್ಡೆ ಅಥವಾ ಎಷ್ಟು ಕ್ವಿಂಟಲ್ ಬೇಕಾಗುತ್ತೆ? ಅರಿಶಿನ ನಾವು 3 ಥರ ನಾವು ಬೆಳೆನ ಬೆಳಿಬೋದು. 3 ಪ್ಲಾಂಟಿಂಗ್ ಮೆಟೀರಿಯಲ್ ಅಥವಾ ಗೆಡ್ಡೆ ಉಪಯೋಗಿಸಿ ಬೆಳಿಬೋದು. ತಾಯಿ ಗೆಡ್ಡೆ ಅಂತ ಏನು ಕರಿತೀವಿ ಅದನ್ನ ಗುಂಡು ಅಂತಲೂ ಕರೀತಾರೆ. ದಪ್ಪ ಇರುತ್ತೆ, ಅದು ಸುಮಾರು ನಿಮ್ಗೊಂದು 60-80 ಗ್ರಾಮ್ ತೂಕ ಬರುತ್ತೆ ಒಂದೊಂದು ಗೆಡ್ಡೆ. ಅದನ್ನು ನಾವು ಬಳಸಿದ್ರೆ ನಿಮಗೆ 10-12 ಕ್ವಿಂಟಾಲ್ 1 ಎಕರೆಗೆ ಬೇಕಾಗುತ್ತೆ, ಹೆಚ್ಚಿಗೆ ಬೇಕಾಗುತ್ತೆ. ಬೆರಳು ಬಳಸ್ತೀವಿ ಅನ್ನೋದಾದರೆ, ಬೆರಳಂದರೆ ಸುಮಾರು ನಿಮಗೆ 30-40 ಗ್ರಾಮ್ ತೂಕ ಬರುತ್ತೆ ಒಂದೊಂದು ಬೆರಳು. ಅದಾದರೆ ನಿಮಗೆ 7 ಕ್ವಿಂಟಾಲು ಸಾಕಾಗುತ್ತೆ. 7 ಕ್ವಿಂಟಾಲ್ ಸಾಕಾಗುತ್ತೆ. ಇವಾಗ ಒಂದು ಕಣ್ಣಿನ ಸಸಿ ಮಾಡಿ ನಾನು ಬಿತ್ತನೆ ಮಾಡ್ತೀನಿ, ನಾಟಿ ಮಾಡ್ತೀನಿ ಅನ್ನೋದಾದರೆ 3 ಕ್ವಿಂಟಾಲ್ 1 ಎಕರೆಗೆ ಸಾಕಾಗುತ್ತೆ. ನರ್ಸರಿ ಮಾಡಿ ಮಾಡ್ಬೋದು? ಹೌದು, ನರ್ಸರಿ ಮಾಡೇ ಮಾಡಬೇಕು. ಈಗ ಡೈರೆಕ್ಟ್ ಸೋವಿಂಗ್ ಇಲ್ಲ ಅದನ್ನು ಬೀಜನ? ಅಲ್ಲ, ಬೆರಳಾದ್ರೆ ನೀವು ಬೆರಳು ಗೆಡ್ಡೆ ಆದ್ರೆ ಡೈರೆಕ್ಟ್ ಸೋಯಿಂಗು. ಸಸಿ ಮಾಡ್ಕೊಂಡು ಮಾಡಂಗಿದ್ರೆ ನೀವು ನೇರವಾಗಿ ಸಸಿ ಮಾಡಿ ಆಮೇಲೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಈಗ ಇದಕ್ಕೆ ಮಡಿಗಳನ್ನ ಮಾಡ್ಕೊಳ್ಬೇಕಾ ಅಥವಾ ನೇರ ಹೇಗೆ? ಅರಿಶಿನಕ್ಕೆ ನಾನು ಆಗ್ಲೇ ಹೇಳಿದಾಗೆ ಸ್ವಲ್ಪ ನೀರು ಬಸ್ದು ಹೋಗುವಂತಹ, ಬಸ್ದು ಹೋಗ್ಬೇಕು. ನೀರು ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಮಳೆ ಬಂದು 1 ತಾಸಿಗೆಲ್ಲ 1 ಗಂಟೆಗೆಲ್ಲ ನೀರು ಹರಿದೋಗ್ಬಿಡ್ಬೇಕು ಅಂತ ಕಡೆ ಆದರೆ ಅರಿಶಿನ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬಿಸಿಲು ಬೀಳಬೇಕು, ಕನಿಷ್ಠ ದಿನಕ್ಕೆ ಒಂದು 4 ಗಂಟೆ ಆದರೂ ಬಿಸಿಲು ಬೀಳಬೇಕು. ಕೆಲವರು ನೋಡಿರ್ತಾರೆ ತೆಂಗಿನ ತೋಟದಲ್ಲಿ ಬೆಳೀತಾರೆ ಅಂತೇಳಿ, ಅಲ್ಲೇನಾಗುತ್ತೆ ಅಂದರೆ ಬರುತ್ತೆ ಅಟ್ಲೀಸ್ಟ್ ಕನಿಷ್ಠ 4 ಗಂಟೆ ಆದರೂ ಬಿಸಿಲು ಬಿದ್ದರೆ ನಿಮಗೆ ಇಳುವರಿ ಬರುತ್ತೆ. ಇಲ್ಲಾಂದರೆ ಬರೀ ಮೇಲ್ಗಡೆ ಗಿಡ ಬರುತ್ತೆ, ಕೆಳಗಡೆ ಗೆಡ್ಡೆ ಕಟ್ಟಲ್ಲ. 50-60% ನೇರಳೆ ಇರುತ್ತೆ, ಗೆಡ್ಡೆ ಕಟ್ಟೋದಿಲ್ಲ. ಹಾಗಾಗಿ ಇಳುವರಿ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಓಪನ್ ಕೆಳಗಡೆ, ಅದೇ ಇದು ರೂಟ್ ಸೋರ್ಸ್ ಟು ಸಿಂಕ್ ಕಡಿಮೆ ಚೆನ್ನಾಗಿರಲ್ಲ ಅಲ್ಲಿ. ಸೊ ಆ ಥರ ಆಗಿರುತ್ತೆ. ಇನ್ನು ಯಾವ ಥರ ಬೆಳಿಬೇಕು ಅನ್ನೋದ್ರೆ, ಮೊದಲನೇದಾಗಿ ಬೆಡ್ ಸಿಸ್ಟಮಲ್ಲಿ ಹೆಚ್ಚಾಗಿ ರೈತರು ಬೆಳೀತಿರೋದು ಬೆಡ್ ಸಿಸ್ಟಮ್ಮು. ಇವಾಗ ಚಾಮರಾಜನಗರ ಏರಿಯಾಗೆ ಬಂದರೆ ಅವರು 3 ಅಡಿ ಬೆಡ್ ಮಾಡ್ತಾರೆ. 3 ಅಡಿ ಬೆಡ್ ಮಾಡಿ, 3 ಅಡಿ ಅಗಲ ಬೆಡ್ ಮಾಡಿ, ಅರ್ಧ ಅಡಿ ಎತ್ತರ ಮಾಡಿ ಅಲ್ಲಿ ಅರಿಶಿನ ನಾಟಿ ಮಾಡ್ತಾರೆ. ಜೋಡಿ ಸಾಲು 2 ಸಾಲು ಇರುತ್ತೆ. ಅವ್ರಿಗೊಂದು ಇನ್ನೊಂದು ವಿಶೇಷವಾದ ಪದ್ಧತಿ ಅಂತ ಹೇಳಿದ್ರೆ ಈರುಳ್ಳಿನೂ ಹಾಕ್ತಾರೆ ಜೊತೆಗೆ. ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ತಾರೆ. ಒಂದು ಬೆಡ್ಡಲ್ಲಿ 2 ಸಾಲು ಅಂತ ಹೇಳಿದ್ರೆ ಸುಮಾರು ನಿಮಗೆ 1.5-2 ಅಡಿ ಅಂತರದಲ್ಲಿ ಸಾಲು ಇರುತ್ತೆ. ಗಿಡದಿಂದ ಗಿಡಕ್ಕೆ 3/4 ಅಡಿಗಿಂತ ಕಡಿಮೆ ಇರುತ್ತೆ
ಕಡಿಮೆ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಕನಿಷ್ಠ ಮುಕ್ಕಾಲಡಿ ಆದರೂ ಕೊಡಬೇಕು ಆ ಥರ. ಮತ್ತೆ ಒಂದು ಡ್ರಿಪ್ ಲೈನ್ ಇರಬೇಕು ಆ ಥರ ಮಾಡಿ, ಒಂದು ಡ್ರಿಪ್ ಲೈನ್ ಇರಬೇಕು. ಇಲ್ಲಿ ನೀವು ಇದು ಬಾಗಲಕೋಟೆ, ಮಹಾಲಿಂಗಪುರ, ಮುಧೋಳು ಕಡೆ ಎಲ್ಲ ನಾನು ಗಮನಿಸಿದ್ದೀನಿ, ಸುಮಾರು 2 ವರ್ಷ ನೋಡ್ತಾ ಇದ್ದೀನಿ. ಅವರು ಹೇಳೋದು 4 ಅಡಿ ಬೆಡ್ ಅಂತೇಳಿ, ಆಗಲ್ಲ ಕೆಳಗಡೆ 4 ಇರುತ್ತೆ, ಮೇಲ್ಗಡೆ ಹೋಗ್ತಾ 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 1.5 ಅಡಿಗೆ ಬಂದ್ಬಿಡ್ತಾರೆ. 1.5 ಅಡಿನಲ್ಲಿ ಜೋಡಿ ಸಾಲು ಹಾಕ್ತಾರೆ, ತುಂಬ ಅಂತರ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನು ಹೇಳೋದಂದರೆ ಅಟ್ಲೀಸ್ಟ್ ಕನಿಷ್ಠ 2 ಅಡಿನಾದರೂ ಸಾಲಿಂದ ಸಾಲಿಗೆ ಅಂತರ ಇರಲೇಬೇಕು. ಹಂಗಿದ್ರೆ ಮಾತ್ರ ಗೆಡ್ಡೆ ಹರಡ್ಕೊಳ್ಳೋಕ್ಕೆ. ನೀವು ಗಮನಿಸಿದ್ರೆ ಗೆಡ್ಡೆ ಒಳಗೆ ಹೋಗಲ್ಲ, ಭೂಮಿ ಒಳಗೆ ಹೋಗಲ್ಲ, ಹಿಂಗೆ ಹರಡ್ಕೊಳ್ಳುತ್ತೆ. ಸೊ ಹರಡ್ಕೊಂಡಾಗ ಜಾಗ ಇದ್ದರೆ ಅದು ಹರಡ್ಕೊಂಡು ಬೇಗ ನಿಮಗೆ ಗೆಡ್ಡೆ ದಪ್ಪ ಆಗುತ್ತೆ. ಇಲ್ಲ ಅಂತಂದರೆ ಜಾಗ ಹುಡ್ಕೋದ್ರಲ್ಲೇ ಅದು ಟೈಮ್ ಅಂದರೆ ಎನರ್ಜಿ ವೇಸ್ಟ್ ಆಗುತ್ತೆ. ಜಾಗ ಹುಡ್ಕೊಂಡು ಹೋಗೋದಕ್ಕೆ ಎನರ್ಜಿ ವೇಸ್ಟ್ ಆಗುತ್ತೆ, ಇಳುವರಿ ತುಂಬ ಕಡಿಮೆ ಆಗಿಬಿಡುತ್ತೆ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಡ್ರಿಪ್ಪಲ್ಲೇ ಬೆಳೀತಾರೆ, ಅರಿಶಿಣವನ್ನು ಬೆಳೀತಾ ಇರೋದು. ಈಗ ನೀವು ಈರುಳ್ಳಿಯನ್ನು ಹಾಕ್ತಾರೆ ಮಧ್ಯದಲ್ಲಿ ಅಂತಂದ್ರೆ, ಈರುಳ್ಳಿನ ಅವರು ಇಂಟರ್ ಕ್ರಾಪ್ ಆಗಿ ಬೆಳೀತಾರೋ ಅಥವಾ ಟ್ರ್ಯಾಪ್ ಕ್ರಾಪ್ ಯಾವುದಾದ್ರೂ ಪೆಸ್ಟ್ಗಳಿಗೆ? ಇಲ್ಲ, ಇಂಟರ್ ಕ್ರಾಪ್ ಅದು. ಇಂಟರ್ ಕ್ರಾಪ್ ಯಾಕೆಂದರೆ ಅರಿಶಿಣನ ನಾಟಿ ಬಿತ್ತನೆ ಮಾಡಿದ ಮೇಲೆ ಅದು ಸುಮಾರು ಒಂದು ಅರ್ಧ ಅಡಿ ಎತ್ತರ, ಅಂದರೆ ಮೊಳಕೆ ಬಂದು ಅರ್ಧ ಅಡಿ ಎತ್ತರ ಬರಬೇಕು ಅಂದರೆ 45 ದಿವಸ ಬೇಕು. ಈ ಸಣ್ಣ ಈರುಳ್ಳಿ ಹೆಂಗೆ ಅಂದರೆ ಅವರು ಗೆಡ್ಡೆನ ನಾಟಿ ಮಾಡಿ ಬೆಳೆಯೋದ್ರಿಂದ ಅವ್ರಿಗೆ ಒಂದು 60-65 ದಿವಸಕ್ಕೆ ಕಟಾವು ಹೋಗುತ್ತೆ ಬೆಳೆ. ಅರಿಶಿನ ಬೆಳೆಯೋಷ್ಟರೊಳಗೆ ಅರಿಶಿನ ಬೆಳೆಯೋಷ್ಟೊತ್ತಿಗೆ ಈರುಳ್ಳಿನ ತೊಗೊಂಡ್ಬಿಡ್ತಾರೆ. ಈರುಳ್ಳಿ ಕಿತ್ಕೊಂಡ್ಮೇಲೆ ಪ್ರತಿ ಬೆಡ್ಗೂ 5 ಅಡಿ ದೂರದಲ್ಲಿ ಅಂತರದಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಬೆಳೀತಾರೆ. ಹಸಿ ಮೆಣಸಿನ್ಕಾಯಿ ಬೆಳೀತಾರೆ. ಇಲ್ಲಿ ನಾರ್ತ್ ಅಂದರೆ ಬಾಗಲಕೋಟೆ ಆ ಭಾಗದಲ್ಲಿ ಪ್ರತಿ ಒಂದು 2ನೇ ಸಾಲು ಅಥವಾ 3ನೇ ಸಾಲಿಗೆ ಜೋಳ ಹಾಕ್ತಾರೆ. ಜೋಳ ಹಾಕಿ ಅವ್ರು ಜೋಳ ಬೆಳೀತಾರೆ. ಕೆಲವರು ಮೆಣಸಿನ್ಕಾಯಿನೂ ಕೂಡ ಬೆಳೀತಾರೆ. ಅಂತರ ಬೆಳೆ ಇದು ಅಷ್ಟೇ ಹೊರತು ಯಾವುದೋ ಟ್ರ್ಯಾಪ್ ಕ್ರಾಪ್ ಅಲ್ಲ, ಏನೂ ಇಲ್ಲ. ಅಂತರ ಬೆಳೆಯಾಗಿ ಇದನ್ನು ಬೆಳೆಯೋದ್ರಿಂದ ಎಕನಾಮಿಕ್ಸ್ ಭಾಳ ಚೆನ್ನಾಗಿದೆ ಇದು. ಅಂದರೆ ಈರುಳ್ಳಿಯಲ್ಲಿ ಬರುವಂತಹ ಲಾಭ ಏನಿದೆ ಅದು ಅರಿಶಿಣದ ಖರ್ಚನ್ನ ಅದನ್ನು ತೂಗಿಸ್ಕೊಂಡು ಮೇಂಟೆನೆನ್ಸ್ ಅಂತ ಅರಿಶಿಣದಿಂದ ಬರೋ ಅಷ್ಟು ದುಡ್ಡು ಲಾಭ ಅಂತಲೇ ಆಗುತ್ತೆ ಅವರಿಗೆ. ಸೊ ಹಂಗಾಗಿ ಖರ್ಚು ಕಡಿಮೆ ಆಗುತ್ತೆ ಅವರಿಗೆ. ಆ ಥರ ಮಾಡ್ಬೋದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, ಸೀಂಟುವಾ, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಇದು ಗಡ್ಡೆ ಬೆಳೆ ಆಗಿರೋದ್ರಿಂದ ನ್ಯೂಟ್ರಿಯೆಂಟ್ಸ್ ಅಂದರೆ ನಮ್ಮ ಪೋಷಕಾಂಶ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಪೋಷಕಾಂಶ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಎಷ್ಟು ಕೊಡಬೇಕು? ಅದಕ್ಕಿಂತ ಮುಂಚೆ ಬೀಜೋಪಚಾರ ಬಹಳ ಮುಖ್ಯ. ಇದರಲ್ಲಿ ಗೆಡ್ಡೆ ಕೊಳೆಯೋ ರೋಗ ಹೆಚ್ಚಾಗಿ ಬರುತ್ತೆ. ಅದಕ್ಕೆ ಎಷ್ಟು ಜನ ರೈತರು ನಾವು ಹೇಳ್ತಾನೆ ಇದ್ದೀವಿ, ಬಟ್ ಕೆಲವರು ಮಾಡ್ತಾನೆ ಇಲ್ಲ. ಈಗಲೂ ಕೂಡ ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನಾನು ಬೀಜೋಪಚಾರ ಮಾಡಿಲ್ಲ, ಹಾಕಿಬಿಟ್ಟಿದ್ದೀನಿ, ಮುಂದೆ ಏನು ಮಾಡಬೇಕು ಅಂತ.
ನಾನು ಹೇಳೋದು ಅಂತ ಹೇಳಿದ್ರೆ, ನೀವು ಗೆಡ್ಡೆನ ನೀವೇ ಸ್ವಂತ ಮಾಡ್ಕೊಂಡಿದ್ದಾಗಲೂ ಕೂಡ ಗೆಡ್ಡೆನ ಶೇಖರಣೆ ಮಾಡ್ತೀವಿ. ಯೂಶ್ವಲಿ ಏನು ಮಾಡ್ತಾರೆ, ಫೆಬ್ರವರಿನಲ್ಲಿ ಕಟಾವು ಮಾಡ್ತೀರಾ, ಜನವರಿ ಫೆಬ್ರವರಿ ಕಟಾವು ಮಾಡಿದ್ಮೇಲೆ ತಾಯಿ ಗೆಡ್ಡೆಗಳನ್ನ ಏನೋ ನಾವು ಮುಂದಿನ ಸರಿಗೆ ನಾನು ಬಿತ್ತನೆಗೆ ಇಟ್ಕೋಬೇಕು ಅಂದಾಗಲೂ ಕೂಡ ಸೆಪ್ರೇಟ್ ಮಾಡಬೇಕು. ಸೆಪ್ರೇಟ್ ಮಾಡಿದ್ಮೇಲೆ ನೀವು ಅದನ್ನು ಬೀಜೋಪಚಾರ ಮಾಡಿನೇ ಶೇಖರಣೆ ಮಾಡಬೇಕು. ಹಾಗೆ ಬೀಜೋಪಚಾರ ಮಾಡದೆ ಶೇಖರಣೆ ಮಾಡಿದ್ರೆ ಏನಾಗುತ್ತೆ, ಡಿಗ್ರಿ ಟೆಂಪ್ರೇಚರ್ ಅಂತ ಏನಿಲ್ಲ, ಓಪನ್ ಆಗಿ ಶೇಖರಣೆ ಮಾಡಿ ಮರದ ಕೆಳಗಡೆ ಗುಡ್ಡೆ ಮಾಡಿ ಅದ್ರ ಮೇಲೆ ನೀವು ಏನಾದರೂ ಲೈವ್ ಮಲ್ಚ್ ಅಂದರೆ ಅದು ಯಾವ್ದಾದ್ರು ಒಂದು ಬಾಳೆ ಎಲೆ ಅಥವಾ ಏನೇನು ಹಸಿರೆಲೆದು ಅಥವಾ ತೆಂಗಿನ ಗರಿ, ಈ ಕಡೆ ಚಾಮರಾಜನಗರದೆಲ್ಲ ತೆಂಗಿನ ಗರಿ ಮುಚ್ತಾರೆ. ಈ ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಜೋಳ ಮುಚ್ತಾರೆ. ಜೋಳದ್ದು ಇದು ಬರುತ್ತಲ್ಲ ದಿಂಡು, ಅದನ್ನು ಅವರು ಗುಡ್ಡೆ ಹಾಕಿ ಅದನ್ನು ಮುಚ್ತಾರೆ, ಹಾಗೆ ಇಟ್ಬಿಟ್ಟಿರ್ತಾರೆ. ಹಂಗೆ ಇಡೋ ಬದಲು ನೀವು ಬೀಜೋಪಚಾರ ಮಾಡಿ 1 ಗ್ರಾಮ್ ಇದು 1 ಲೀಟ್ರ್ ನೀರಿಗೆ 2 ಗ್ರಾಮು ಯಾವುದಾದ್ರು ಒಂದು ಮ್ಯಾಂಕೋಸೆಬ್ ಫ್ಲಾಕ್ಸಿಲ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಾರ್ಬನ್ ಡೈಸಿಯಮ್, ವೆರಿ ಸಿಂಪಲ್, ಅದು ಸಾಕಷ್ಟು ಎಲ್ಲ ಕಡೆ ಸಿಗುತ್ತೆ. ಅದನ್ನು ನಾವು ಬೀಜೋಪಚಾರ ಮಾಡಿಬಿಟ್ಟು ಇಡಬೇಕು. ಅದು ಫಸ್ಟ್ ಸ್ಟೆಪ್. ಎಷ್ಟೊತ್ತು ಅದರಲ್ಲಿ ಆ ಸೊಲ್ಯೂಷನ್ ಎಲ್ಲ ಅದಬೇಕು? 20 ನಿಮಿಷ ಇಡಬೇಕು. ಅದು ಫಸ್ಟ್ ಸ್ಟೆಪ್, ಅದು ನೀವು ಮಾಡಲೇಬೇಕು ಅದನ್ನು. ನೆಕ್ಸ್ಟ್ ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಕೂಡ ಕಡ್ಡಾಯವಾಗಿ 1 ಶಿಲೀಂಧ್ರನಾಶಕ 1 ಕೀಟನಾಶಕವನ್ನು ನೀವು ಬಳಸೇ ನೀವು ಬೀಜೋಪಚಾರ ಮಾಡಬೇಕು. ಇದಕ್ಕೂ ಅಷ್ಟೇ, ಬೀಜೋಪಚಾರ ಮಾಡಬೇಕಾದ್ರೆ ಅತಿ ಹೆಚ್ಚು ಕಾಸ್ಟ್ಲಿ ಇರುವಂಥ ಕೆಮಿಕಲ್ನ ಬಳಸೋ ಅವಶ್ಯಕತೆ ಏನೂ ಇಲ್ಲ. ಕ್ವಿನಾಲ್ಫಾಸ್ ಅಂತ ಸಿಗುತ್ತೆ, ಅದು ಕ್ವಿನಾಲ್ಫಾಸ್ ಅಂತ ಒಂದು ಕೀಟನಾಶಕ. ಏನಕ್ಕೆ ಬಳಸ್ತೀವಿ ಅಂತಂದರೆ, ಗೆಡ್ಡೆ ಮೇಲೆ ಶಲ್ಕ ಕೀಟ ಅಂತ ಒಂದು ಬರುತ್ತೆ, ಬೆಳ್ಳಗಿರುತ್ತೆ, ಶಲ್ಕ ಕೀಟ ಅಂತೀವಿ ನಾವು, ಸ್ಕೇಲ್ ಇನ್ಸೆಕ್ಟ್. ಅದಿದ್ರೇನಾಗುತ್ತೆ, ಮೊಳಕೆ ಚೆನ್ನಾಗಿ ಬರುತ್ತೆ, ಆದರೆ ತದನಂತರ ಗಿಡ ಚೆನ್ನಾಗಿ ಬರಲ್ಲ. ಹಾಗಾಗಿ ಆ ಕೀಟ ಬರಬಾರ್ದು ಅಂಥೇಳಿ ನಾವು ಗೆಡ್ಡೆ ಉಪಚಾರವನ್ನು ಮಾಡೋದಕ್ಕೆ 1 ಕೀಟನಾಶಕವನ್ನು ಬಳಸ್ತೀವಿ. ಮತ್ತೊಂದು ಅಂತಂದರೆ 1 ಶಿಲೀಂಧ್ರನಾಶಕವನ್ನು ಕಡ್ಡಾಯವಾಗಿ ಬಳಸಲೇಬೇಕು. ಇನ್ನೊಂದೇನು ಅಂದರೆ, ಬಿತ್ತನೆ ಗೆಡ್ಡೆಗೆ ಕಟಾವು ಮಾಡಿ ಕನಿಷ್ಠ 45 ದಿವಸ ಆಗಿರಬೇಕು. ನಾನು ಇವಾಗ ಕಟಾವು ಮಾಡಿದೆ, ನೆಕ್ಸ್ಟ್ ನಾನು 10 ದಿವಸಕ್ಕೆ ಹಾಕ್ತೀನಿ, 20 ದಿವಸಕ್ಕೆ ಹಾಕ್ತೀನಿ ಅಂದರೆ ನಿಮಗೆ ಮೊಳಕೆ ಚೆನ್ನಾಗಿ ಬರೋದಿಲ್ಲ. ಯಾಕೆಂದರೆ ಅರಿಶಿಣಕ್ಕೆ ಸುಪ್ತಾವಸ್ಥೆ ಅನ್ನೋದೊಂದಿರುತ್ತೆ. ಕಟಾವು ಮಾಡಿ ಕನಿಷ್ಠ 45 ದಿವಸ ಆಗಿರಬೇಕು. 60 ದಿವಸ ಆದರೆ ಇನ್ನೂ ತುಂಬ ಚೆನ್ನಾಗಿ ಶೀಘ್ರವಾಗಿ ಮೊಳಕೆ ಬರುತ್ತೆ. 40-45 ದಿವಸ ಆಗಿರೋವಂಥ ಗೆಡ್ಡೆಗೆ ನಾವು ಕಡ್ಡಾಯವಾಗಿ ಬೀಜೋಪಚಾರವನ್ನು ಮಾಡಬೇಕು. 1 ಎಕರೆಗೆ ನಾನು ಶಿಲೀಂಧ್ರನಾಶಕ ಬಳಸ್ತೀನಿ, 1 ಎಕರೆ ಗೆಡ್ಡೆಗೆ ಅಂದರೆ 10 ಕ್ವಿಂಟಾಲ್ ಬಳಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಸುಮಾರು 1 kg 200 ಗ್ರಾಮ್ ಬ್ಯಾವಿಸ್ಟಿನ್ ಬೇಕಾಗುತ್ತೆ. 600 ml ನಿಮಗೆ ಕ್ವಿನಾಲ್ಫಾಸು ಔಷಧಿ ಬೇಕಾಗುತ್ತೆ. ಅಷ್ಟನ್ನು ಬಳಸಿ ನಾವು ಮಾಡಬೇಕು. ಅಂದರೆ 200 ಲೀಟ್ರ್ ಬ್ಯಾರಲ್ ತೊಗೊಂಡ್ರೆ ನೀವು 200 ಲೀಟ್ರ್ ನೀರಿಗೆ ನೀವು 400 ಗ್ರಾಮು ಶಿಲೀಂಧ್ರನಾಶಕ ಅಂದರೆ ಬ್ಯಾವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿಯಮ್ಮು 350 ml ಅಷ್ಟು ಕ್ವಿನಾಲ್ಫಾಸ್ನ ಹಾಕಿ ಆ ದ್ರಾವಣನ ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಗೆಡ್ಡೆಗಳನ್ನು ಸುರಿಬೇಕು. ಸುಮಾರು ಒಂದು 20-30 ನಿಮಿಷ ಕನಿಷ್ಠ ನೀವು ಅದನ್ನು ನೆನೆಸಿ, ತದನಂತರ ಅದು ಹೊರಗಡೆ ತೆಗೆದು ನೀವು ಹೆಚ್ಚು ಒಂದು ಔಷಧಿ ಅಂಶವನ್ನು ಏನಾರು ಇದ್ರೆ ಅದು ಹಾರಾಗಿಬಿಟ್ಟು ಆಮೇಲೆ ಅದನ್ನು ನಾವು ಗೆಡ್ಡೆ ನಾಟಿ ಮಾಡ್ಬೋದು. ನಾಟಿ ಮಾಡೋಕ್ಕೆ ಬಳಸ್ಬೋದು. ಬೆರಳುಗೆಡ್ಡೆ ಆದ್ರೂ ಅಷ್ಟೇ, ಬೆರಳುಗೆಡ್ಡೆ ಆದರೂ ಸೇಮ್ ಟ್ರೀಟ್ಮೆಂಟು. ನೀವು ಮುರಿಬೇಕು ಫಸ್ಟು. ಇವಾಗ ಬೆರಳು ಅಂದರೆ ತಾಯಿ ಗೆಡ್ಡೆ ಆದರೆ ಮುರಿಯೋದೇನು ಇಲ್ಲ, ಇಡೀ ಗೆಡ್ಡೆನ ನಾವು ಬಳಸ್ತೀವಿ. ತಾಯಿ ಗೆಡ್ಡೆ ಇಡೀ ಗೆಡ್ಡೆ ಬಳಸ್ತೀವಿ. ಆದರೆ ಬೆರಳುಗೆಡ್ಡೆ ಏನಾಗುತ್ತೆ, ಹರಡ್ಕೊಂಡಿರುತ್ತೆ, ಅದು ಬೆರಳು ಥರ. ಅದನ್ನು ನೀವು ಮುರಿಬೇಕು. ಮುರಿದ್ಬಿಟ್ಟು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ ಮೇಲೆ ಮುರಿಯೋದಕ್ಕಿಂತ ಮುರಿದ್ಬಿಟ್ಟು ರೆಡಿ ಮಾಡ್ಕೊಂಡು ಅದನ್ನ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ್ಮೇಲೆ ಮುರಿದ್ರೆ ಕಟ್ ಹ್ಯಾಂಡಲ್ ಮತ್ತೆ ಹಂಗಾಗಿ ಫಸ್ಟ್ ನೀವು ಮುರಿದ್ಬಿಟ್ಟು ಆಮೇಲೆ ಬೀಜೋಪಚಾರ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಇವಾಗ ಕೆಮಿಕಲ್ ಬಳಸಲ್ಲ. ಇವಾಗ ಸುಮಾರು ಜನ ಏನಾಗಿದೆ ಅಂದರೆ ಎಲ್ಲರಿಗೂ ಏನಾಗಿದೆ, ಅರಿಶಿಣದಲ್ಲಿ ಅತಿ ಹೆಚ್ಚಿಗೆ ಕಂಪ್ಲೇಂಟ್ ಇರೋದು ಅಂತ ಹೇಳಿದ್ರೆ ಉಳಿಕೆ ಅಂಶ ಹೆಚ್ಚಿಗೆ ಬರ್ತದೆ. ಅದರಲ್ಲೂ ಕ್ಲೋರೋಫೈರಿಫಾಸ್ನ ಅರಿಶಿಣಕ್ಕೆ ರೆಕಮೆಂಡೇಶನ್ ಮಾಡಿಲ್ಲ, ಶಿಫಾರಸ್ ಮಾಡಿಲ್ಲ. ಹಾಗಾಗಿ ದಯವಿಟ್ಟು ಯಾರು ಅರಿಶಿಣಕ್ಕೆ ಕ್ಲೋರೋಫೈರಿಫಾಸ್ ಕೀಟನಾಶಕವನ್ನು ಬಳಸಬೇಡಿ. ಇಲ್ಲ ನಾನು ಕೆಮಿಕಲ್ ಉಪಯೋಗಿಸಲ್ಲ, ನಾನು ಹಾಗೇ ರಾಸಾಯನಿಕ ರಹಿತವಾಗಿ ನಾನು ವ್ಯವಸಾಯನ ಮಾಡಬೇಕು ಅನ್ನೋದಾದರೆ ಒಂದು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಸ್ ಪೌಡ್ರ್ ಫಾರ್ಮುಲೇಷನ್ಸಲ್ಲಿ ಸಿಗುತ್ತೆ. ಅದು 1 ಲೀಟ್ರ್ ನೀರಿಗೆ, ಇದು 200 ಲೀಟ್ರ್ ನೀರಿಗೆ 1 kg ಟ್ರೈಕೋಡರ್ಮಾ 1 kg ಸೂಡೋಮೋನಸ್ 200 ಲೀಟ್ರಿಗೆ ಅದನ್ನು ಹಾಕಿ ಅದನ್ನು ಸೇಮ್ ದ್ರಾವಣ ಆಗುತ್ತೆ. ಅದಕ್ಕೆ ಗೆಡ್ಡೆಗಳನ್ನು ಸುಮಾರು 20-30 ನಿಮಿಷ ನೆನೆಸಿಬಿಟ್ಟು ತದನಂತರ ನಾವು ಅದನ್ನು ಗೆಡ್ಡೆಗಳನ್ನು ನಾವು ನಾಟಿ ಮಾಡ್ಕೋಬೋದು. ಇನ್ನು ಪೋಷಕಾಂಶಗಳ ಬಗ್ಗೆ ಹೇಳೋದಾದರೆ ಅರಿಶಿನ ಹೆಚ್ಚು ಪೋಷಕಾಂಶವನ್ನು ಬೇಡುವಂತಹ ಬೆಳೆ ಆಗಿರುತ್ತೆ. ನಮ್ಮದೇನು ಕಳಕಳಿ ಅಂತಂದರೆ ದಯವಿಟ್ಟು ಅರಿಶಿನ ಬೆಳೆಯೋರೆಲ್ಲರೂ ಕನಿಷ್ಠ 2 ವರ್ಷಕ್ಕೊಮ್ಮೆ ಆದರೂ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಅಂತ. ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಹೊರಗಿನ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದೇ ಆದರೆ ನಿಮ್ಮ ಮಣ್ಣು ಚೆನ್ನಾಗಿರುತ್ತೆ,
ಗುಣಮಟ್ಟದ ಒಂದು ಗೆಡ್ಡೆಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ. ಆಗಲೇ ಹೇಳಿದಾಗ ಇದು ಹೆಚ್ಚು ಪೋಷಕಾಂಶವನ್ನು ಬೇಡುವಂತಹ ಬೆಳೆ ಆಗಿರೋದ್ರಿಂದ ಕಡ್ಡಾಯವಾಗಿ 1 ಎಕರೆಗೆ 10 ಟನ್ ತಿಪ್ಪೆ ಗೊಬ್ಬರ ಹಾಕಲೇಬೇಕು. ತಿಪ್ಪೆ ಗೊಬ್ಬರದ ಜೊತೆ ಟ್ರೈಕೋಡರ್ಮಾ, ಸೂಡೋಮೋನಾಸು, ಬ್ಯಾಸಿಲಸ್ಸು, ಮೆಟ್ರೈಸಮ್. ಇತ್ತೀಗೆ ಸುಮಾರು ಜನ ಕಂಪ್ಲೇಂಟ್ ಏನಂದರೆ ಗೊಬ್ಬರದ ಹುಳು ತುಂಬ ಬೇರು ತಿನ್ನೋ ಹುಳು ಜಾಸ್ತಿ ಆಗ್ತಾ ಇದೆ, ರೂಟ್ ಗ್ರಬ್ಸ್ ಜಾಸ್ತಿ ಆಗ್ತಿದೆ ಅಂತ ಬರ್ತಾ ಇದೆ. ಸೊ ಅಂಥ ಕಡೆ ಕಡ್ಡಾಯವಾಗಿ ಮೆಟ್ರೈಸಿಯಮ್ ಕೂಡ ಒಂದು ಜೈವಿಕ ಕೀಟನಾಶಕ ಅಂತ ಬಳಸ್ತಾ ಇದ್ದೀವಿ. ಅದನ್ನು ಕೂಡ ಮಿಕ್ಸ್ ಮಾಡಿ ನೀವು ಬಳಸಬೇಕು. ಅಂದರೆ ನೀವು ಗೊಬ್ಬರ ಹಾಕಿ ಆಮೇಲೆ ಬೆಡ್ ಮಾಡಬೇಕು. ಗೊಬ್ಬರ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಬೆಡ್ ಮಾಡಿದ್ಮೇಲೆ ಬೆಡ್ಗೆ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ರಂಜಕ ಭಾಳ ಬೇಕಾಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಅದು ಬೇರು ಬಿಡಬೇಕು. ಬೇರು ಬಿಡುವವರೆಗೂ ನಮಗೆ ಬೇರೆ ಏನು ಪೋಷಕಾಂಶಗಳು ಉಪಯೋಗ ಬರೋದಿಲ್ಲ. ಹಂಗಾಗಿ 1 ಎಕರೆಗೆ 100 kg ಅಥವಾ 2 ಮೂಟೆಯಷ್ಟು ನೀವು SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಏನು ಬರುತ್ತೆ ಶಿಫಾರಿತ ರಸಗೊಬ್ಬರ ಪ್ರಮಾಣ ಎಷ್ಟು ಮೇಡಮ್? ಅದನ್ನ ನಾನು ಹೇಳ್ತಾ ಇರೋದು. ನಾನು 10, 20, ಸರಿ 100, 25 ಅಂದರೆ ಗೊತ್ತಾಗಲ್ಲ ಅವರಿಗೆ. ಸೊ ಹಾಗಾಗಿ ನಾನು ಹೇಳ್ತೇನೆ 2 ಮೂಟೆ ನೀವು ರಂಜಕವನ್ನು ಹಾಕಿ, 2 ಮೂಟೆ ರಂಜಕ ಹಾಕಿ ಬೆಡ್ಗಳಿಗೆ ಹಾಕಬೇಕು. ಬೆಡ್ ಮಾಡಬೇಕು. ಬೆಡ್ಗಳಿಗೆ 100 kg ರಂಜಕ ಶಿಫಾರಿತ SSP ಅಷ್ಟನ್ನು ಒಟ್ಟಿಗೆ ಹಾಕ್ಬೇಕು. ಹೌದು, ಒಂದೇ ಸಾರಿ ಹಾಕಬೇಕು. ಹಾಕ್ಬಿಟ್ಟು ನೀವು ಬೆಡ್ ಮಾಡಿದ್ಮೇಲೆ ನಾಟಿ ಮಾಡೋ ಟೈಮಲ್ಲಿ ಇನ್ನು ಯಾವುದೇ ಗೊಬ್ಬರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಬೇರು ಬಿಟ್ಕೊಂಡೋಕೆ 15 ದಿವಸ ಬೇಕು. ಅಲ್ಲಿವರೆಗೂ ನಾವು ಗೊಬ್ಬರ ಕೊಟ್ಟಿದ್ದೆಲ್ಲ ನಿಮಗೆ ವೇಸ್ಟ್, ಗಿಡಕ್ಕೆ ಸಿಗಲ್ಲ. ಹಾಗಾಗಿ ಬರೀ ರಂಜಕ ಗೊಬ್ಬರ ಮಾತ್ರ ನಾವು ಬಳಸಬೇಕು. ಪ್ಲ್ಯಾಂಟಿಂಗ್ ಮಾಡಿದ ಮೇಲೆ ಎಲ್ಲ ನಾವು ಮಾಡಿದ್ಮೇಲೆ ಸುಮಾರು ಒಂದು 30ರಿಂದ 35 ದಿವಸದವರೆಗೂ ನಿಮಗೆ ಅಲ್ಲೊಂದು ಮೊಳಕೆ ಬರ್ತಾನೆ ಇರುತ್ತೆ. ಕಂಪ್ಲೀಟ್ 45 ದಿವಸಕ್ಕೆ ಎಲ್ಲ ಮೊಳಕೆ ಬಂದಿರುತ್ತೆ. ಆ ಟೈಮಲ್ಲಿ ನೀವು ಒಂದು ಕಳೆ ತೆಗಿಬೇಕಾಗತ್ತೆ. ಇವಾಗ ನಾವು ಇದನ್ನು ಬಳಸ್ತೀವಿ ಅನ್ನೋದಾದ್ರೇನು ಹರ್ಬಿಸೈಡ್ ಅಥವಾ ಕಳೆನಾಶಕ ಬಳಸ್ತೀವಿ, ಆಕ್ಸಿಫ್ಲೋರಾಫಿನನ್ನು ನಾಟಿ ಮಾಡಿದ ದಿವಸನೇ ಬಳಸಬೇಕು. ನಾಟಿ ಮಾಡಿದ ದಿವಸನೇ ಬಳಸಬೇಕು. ಆಮೇಲೆ ಬಳಸಬೇಡಿ. ಆಮೇಲೆ 30-45 ದಿವಸಕ್ಕೊಂದು ಸಾರಿ ಕೈ ಕಳೆ ಕಿತ್ತಿಸ್ಬಿಟ್ಟು ನೀವು ಗೊಬ್ಬರ ಕೊಡಬೇಕು. ಆವಾಗ 10, 26, 26 ಕೊಡಬೇಕು. ಅವಾಗ 10, 26, 26 30 ದಿವಸಕ್ಕೆ ಯಾವ ಪ್ರಮಾಣದಲ್ಲಿ? ಅದು ನಿಮಗೆ 3 ಮೂಟೆ ಬೇಕಾಗುತ್ತೆ 1 ಎಕರೆಗೆ. 10, 26, 26 ಕೊಡಬೇಕು. ಅಂದರೆ ನಾವು ಗೊಬ್ಬರವನ್ನು ಇದು ನಾನಾಗಲೇ ಹೇಳಿದಾಗ 8 ತಿಂಗಳು ಬೆಳೆ, 6 ತಿಂಗಳು ತಳಿ, 8 ತಿಂಗಳು ತಳಿ, 9ರಿಂದ 10 ತಿಂಗಳು ತಳಿ ಆಗಿರೋದ್ರಿಂದ ನಾವು ಡಿವೈಡ್ ಮಾಡ್ಕೋಬೇಕು. 30, 60, 90 ಇವು ಏನಿದೆ ಈ ದಿವಸದಲ್ಲಿ ನೀವು ಗೊಬ್ಬರ ಕೊಟ್ಟಿದ್ದೆ ಆದರೆ ಬೆಳೆ ಚೆನ್ನಾಗಿ ಬರುತ್ತೆ. ನಾನು 120 ದಿವಸ ಕಳೆದ ನಂತರ ನೀವು ಯಾವುದೇ ಗೊಬ್ಬರ ಕೊಟ್ಟರು ಗಿಡ ತಗೊಳ್ಳಲ್ಲ. ಅದು ಸುಮ್ಮನೆ ವೇಸ್ಟು, ಅದು ಉಪಯೋಗಕ್ಕೆ ಬರದೇ ಇರುವಂಥದ್ದು. ಹಾಗಾಗಿ ನೀವೇನೇ ಗೊಬ್ಬರ ಕೊಡೋಂಗಿದ್ರು 30, 60, 90 ದಿವಸಕ್ಕೆ ಗೊಬ್ಬರ ಕೊಡಿ ಅಂತ ಹೇಳ್ತೀವಿ. ಅದು ನೀವು 19 ಕೊಡಿ, 20, 26 ಕೊಡಿ. ಅದು ರೆಕಮೆಂಡೇಷನ್ಸ್ ಇದೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ. ಆ ಥರ ನೀವು ಫಾಲೋ ಮಾಡಬೇಕು. ಗಮನಿಸಬೇಕಾಗಿದ್ದೇನು ಅಂದರೆ 60ನೇ ದಿವಸ ಮತ್ತು 90ನೇ ದಿವಸಕ್ಕೆ ಕಡ್ಡಾಯವಾಗಿ ಟರ್ಮರಿಕ್ ಸ್ಪೆಷಲ್ ಅಂತ ಸಿಗುತ್ತೆ. ISR ಅವ್ರದ್ದಿದೆ, ವಿಫಾರ್ಮ್ಸ್ ಅವ್ರದ್ದಿದೆ, ಕ್ಯಾಪ್ಸ್ ಬರ್ದಿದೆ, ಸುಮಾರು ಕಂಪ್ನಿಗಳು ಮಾಡಿದ್ದೇವೆ ಇವಾಗ ಟರ್ಮರಿಕ್ ಸ್ಪೆಷಲ್ ಅಂತ. ಅದು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಅಷ್ಟೇ. 1 ಎಕರೆಗೆ 1 kg. 1 ಎಕರೆಗೆ 1 kg ಸಾಕಾಗುತ್ತೆ. ಒಂದು 200 ರೂಪಾಯಿ ಇರ್ಬೋದು, 200 ರೂಪೀಸ್ ಅಥವಾ 250 ರೂಪೀಸ್ ಒಳಗಡೆನೆ ಅದು 60ನೇ ದಿವಸಕ್ಕೊಂದು ಸಾರಿ ಸ್ಪ್ರೇ ಮಾಡಬೇಕು, 90ನೇ ದಿವಸಕ್ಕೊಂದು ಸಾರಿ ಸ್ಪ್ರೇ ಮಾಡಬೇಕು. ಡ್ರಿಪ್ಪಲ್ಲಿ ಕೊಟ್ಟರೆ ಉಪಯೋಗ ಇಲ್ಲ. 1 ಲೀಟ್ರಿಗೆ 5 ಗ್ರಾಮ್ 1 ಲೀಟ್ರಿಗೆ 5 ಗ್ರಾಮ್ ಸ್ಪ್ರೇನೇ ಆಗಬೇಕು. ಇದು ಸ್ಪ್ರೇನೇ ಮಾಡಬೇಕು. ಸ್ಪ್ರೇ ಮಾಡಬೇಕು. ಹಿಂಗೆ ಮಾಡಬೇಕು. ಇದೊಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ಪೊಟ್ಯಾಶ್. ಅರಿಶಿಣದಲ್ಲಿ ಬಣ್ಣ ಚೆನ್ನಾಗಿ ಬರಬೇಕು, ಗೆಡ್ಡೆ ದಪ್ಪ ಆಗಬೇಕು, ಫ್ಲೇವರ್ ಬರಬೇಕು. ಅಂದರೆ ಪೊಟ್ಯಾಶು ರೋಲ್ ತುಂಬ ಇದೆ ಇದಕ್ಕೆ. ಇದಕ್ಕೂ ಅಷ್ಟೇ 90 ಮತ್ತು 120ನೇ ದಿವಸಕ್ಕೆ 120 ಡೇಸ್ಗೇನಿದೆ ಆವಾಗ ನೀವು ಯಾವ ಗೊಬ್ಬರನೂ ಕೊಡಬೇಡಿ ಎಕ್ಸೆಪ್ಟ್ ಪೊಟ್ಯಾಶ್. ಮ್ಯೂರೇಟ್ ಆಫ್ ಪೊಟ್ಯಾಶ್ ಆದರೂ ಕೊಡ್ಬೋದು ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಆದರೂ ಕೊಡ್ಬೋದು. ಬಟ್ ಅಭಿಪ್ರಾಯ ಹೇಗಿದೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನೀವು SOP ಫಾರಮಲ್ಲಿ ಕೊಟ್ಟರೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಸಲ್ಫೇಟ್ ಆಫ್ ಪೊಟ್ಯಾಶ್ ಫಾರ್ಮೆಟಲ್ಲಿ ಕೊಟ್ಟರೆ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ, ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ತದನಂತರ 120 ದಿವಸ ನಂತರ ನೀವು 140 ದಿವಸಕ್ಕೆ ಕೊಡ್ತೀನಿ, 150 ದಿವಸಕ್ಕೆ ಕೊಡ್ತೀನಿ ಅಂದರೆ ಅದು ಗಿಡ ತೊಗೊಳ್ಳಲ್ಲ. ಮತ್ತು ಅಕಸ್ಮಾತ್ ಏನಾದ್ರು ನೀವು ಪೊಟ್ಯಾಶ್ನ ಪೂರೈಸಿಲ್ಲ, ಗಿಡಕ್ಕೆ ಬೇಕಾಗಿರುವಂಥ ಪೊಟ್ಯಾಶು ಗಿಡಕ್ಕೆ ಸಿಕ್ಕಿಲ್ಲ ಅಂದರೆ 150 ದಿವಸ ಕಳೆದ ನಂತರ ಕಂಪಲ್ಸರಿ ಕಡ್ಡಾಯವಾಗಿ ತರಗುಮಾರಿ ರೋಗ ಬಂದೇ ಬರುತ್ತೆ. ನಿಮಗೆ ಬರಬಾರ್ದು. ಯೂಶಲಿ ಈ ರೋಗ ಏನಿದೆ ಇದು 150ರಿಂದ 180ನೇ ದಿವಸದ ಅಂತರದಲ್ಲಿ ಬರುತ್ತೆ.
ಈ ಟೈಮಲ್ಲೇ ಅದು ಬರೋದು. ಗೆಡ್ಡೆ ಇನ್ನೇನು ಬಲಿತಾ ಇದೆ ಅನ್ಬೇಕಾದ್ರೆ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಪೊಟ್ಯಾಷಿಯಂ ಅಂಶ ಸರಿಯಾಗಿ ಕೊಟ್ಟರೆ ಈ ರೋಗ ಬರೋದು ನಾವು ಸ್ಕಿಪ್ ಮಾಡ್ಬೋದು, ಅಂಥದ್ದೇನು ಸಮಸ್ಯೆ ಬರೋದಿಲ್ಲ. ಹಂಗಾಗಿ ಪೋಷಕಾಂಶ ಕೊಡೋದು ಭಾಳ ಮುಖ್ಯ. ಈಗ ನೀವು ಈ ಪ್ರಮಾಣ ಹೇಳಿದ್ರಿ ಮೇಡಮ್, ಅದರಲ್ಲಿ ಒನ್ ಟೈಮ್ ಮಾತ್ರ 10-20 ಅಂದರೆ ಸಾರಜನಕವನ್ನು ಒದಗಿಸಿದ್ದೀವಿ. ಸಾರಜನಕದ ಏನಾದರೂ ಕೊರತೆ ಆಗುತ್ತಾ? ಇಲ್ಲ, ನಾನು ಹೇಳ್ತಾ ಇರೋದು ಡಿಫ್ರೆಂಟ್ ಶೆಡ್ಯೂಲ್ಸ್ ಇದೆ. ಡಿಫ್ರೆಂಟ್ ನೀವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ತೆಗೆದ್ರೆ ಅದೆಲ್ಲ ಸಿಗುತ್ತೆ. ಪ್ಯಾಕೇಜ್ ನಾನೇ ಏನ್ ಹೇಳ್ತೇನೆ, ನೀವು ಏನ್ ಮಾಡಬೇಕು ಅನ್ನೋದು ನಾನು ಹೇಳ್ತೇನೆ. ಜನರಲ್ ಆಗಿ ಹೇಳಿದ್ರಿ. ಅಂದ್ರೆ ಶೆಡ್ಯೂಲ್ಸ್ ಕೊಟ್ಬಿಟ್ಟಿದೀವಿ ನಾವು. ನೀವು ಜೂನ್ಗೆ ಏನ್ ಮಾಡಬೇಕು, ಜುಲೈಗೆ ಏನ್ ಮಾಡಬೇಕು, ಆಗಸ್ಟ್ಗೆ ಏನ್ ಮಾಡಬೇಕು, ಪ್ರತಿಯೊಂದು ಶೆಡ್ಯೂಲ್ ಕೊಟ್ಟಿದ್ದೀವಿ. ಕ್ರಾಪ್ ಕ್ಯಾಲೆಂಡರ್ ಇದೆ ಅದರಲ್ಲಿ. ನಿಮಗೆ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಮಾಡಬೇಕು. ವೀಕ್ಷಕರೇ ನೋಡಿದ್ರಲ್ವಾ, ಇಷ್ಟೊತ್ತು ನಮಗೆ ಡಾಕ್ಟರ್ ಪಲ್ಲವಿ ಮೇಡಮ್ ಅವರು ಅರಿಶಿಣದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ನಮ್ಮ ಈ ಚರ್ಚೆ ಇವತ್ತಿನ ಕಂತಿನಲ್ಲಿ ಸಮಯದ ಅಭಾವದ ಕಾರಣ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದರೆ ಅರಿಶಿಣದ ಮಾಹಿತಿ ಇಲ್ಲಿಗೆ ನಮ್ಮದು ಮುಗಿದಿಲ್ಲ. ಮತ್ತೆ ಮುಂದಿನ ಕಂತಿನಲ್ಲಿ ಇದಕ್ಕೆ ಪೂರಕವಾದಂಥ ಅಥವಾ ಇದಕ್ಕೆ ಮುಂದಿನ ಹಂತದಂಥ ಇದರ ಪ್ರೊಸೆಸಿಂಗ್ ಇರಬಹುದು, ಅಥವಾ ಇದರಲ್ಲಿ ರೋಗ ಕೀಟದ ಬಾಧೆ ಇರಬಹುದು, ಅಥವಾ ಕೊಯ್ಲು ಇರ್ಬೋದು, ಇದರ ಕುರಿತಾದಂಥ ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಂಥ ಡಾಕ್ಟರ್ ಪಲ್ಲವಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದಗಳು. ಇವತ್ತಿನ ಈ ಜ್ಞಾನ ವಿಜ್ಞಾನಿ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಹೊಸದೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.